ಶ್ರೀ ಗುರುಭ್ಯೋ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತವತ್ಸಲಂ ಭಕ್ತಮಾನಸ ಸಂಚಾರಂ ಮಹೀಪತೆ ನಮಾಮ್ಯಹಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ 9ನೇ ನುಡಿಯ ಅರ್ಥಚಿಂತನೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚಯೂಷತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಂಚಿಯರನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಇವ 9ನೇ ಪದ್ಯದೊಳಗ ನಮಗ ಜಗನ್ನಾಥದಾಸರು ಶ್ರೀ ಮಧ್ವಾಚಾರ್ಯರ ಒಂದು ಕಾರ್ಯವನ್ನು ನಮಗಿಲೆ ಅವರ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ. 8ನೇ ಪದ್ಯದೊಳಗ ಮಧ್ವಾಚಾರ್ಯರು ಯಾಕೆ ಅವತಾರ ಮಾಡಿದ್ರು, ಎಲ್ಲಿ ಅವತಾರ ಮಾಡಿದ್ರು, ಮತ್ತು ಅವರ ತಂದೆ ತಾಯಿಗಳ ಹೆಸರೇನು, ಅವ ಅವತಾರದ ಹಿನ್ನೆಲೆ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಮುಂದೆ 9ನೇ ಪದ್ಯದೊಳಗೆ ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡಿ ಬಂದ ಮೇಲೆ ಅವರು ಮಾಡಿರ್ತಕ್ಕಂಥ ಮಹತ್ವವಾದ ಒಂದು ಕಾರ್ಯದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. 22ನೇ ಭಾಷ್ಯನ ಶ್ರೀ ಮಧ್ವಾಚಾರ್ಯರು ನಮಗೆ ನೀಡಿದ್ದು ದ್ವೈತ ಸಿದ್ಧಾಂತ. ಆ ಸಿದ್ಧಾಂತದ ಪ್ರಮುಖ ಪ್ರಮೇಯಗಳನ್ನು ನಮಗೆ ಈ ಒಂದು ಪದ್ಯದೊಳಗೆ ದಾಸರು ತಿಳಿಸಿಕೊಡ್ತಾರೆ. ಭಾಳ ಮಹತ್ವವಾಗಿರ್ತಕ್ಕಂಥ ಒಂದು ಪ್ರಮೇಯ ಪದ್ಯ ಅಂತಲೇ ಹೇಳಬಹುದು. ನಮಗೆ ಮೋಕ್ಷಕ್ಕೆ ಒಂದು ಸಾಧನೆಯೇ ಈ ಒಂದು ಪದ್ಯ. ಇದರಲ್ಲಿರ್ತಕ್ಕಂಥ ಪ್ರಮೇಯವನ್ನು ನಾವು ತಿಳ್ಕೊಂಡ್ರೆ ಅದು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಮಹತ್ವವಾಗಿರ್ತಕ್ಕಂಥ ತತ್ವ ಅಂತಲೇ ಹೇಳ್ಬೋದು. ಶ್ರೀ ಮಧ್ವಾಚಾರ್ಯರು ಸಾರಿರ್ತಕ್ಕಂಥ ಮಹತ್ವವಾದ ಮೊದಲನೇ ತತ್ವ ಅಂತಂದರೆ ಪಂಚಭೇದ. ಈ ಪ್ರಪಂಚ ಹೆಂಗದ ಅಂತಂದ್ರೆ ಪಂಚಭೇದದಿಂದ ಕೂಡಿರದ ಅಂತಿಕೊಂಡು ಶ್ರೀ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದೊಳಗೆ ತಿಳಿಸಿಕೊಡ್ತಾರೆ. ಅವು ಪಂಚಭೇದ ಇದ್ದದಕ್ಕೋಸ್ಕರನವಾಗಿಯೇ ಇದಕ್ಕೆ ಪ್ರಪಂಚ ಅಂತಿಕೊಂಡು ಕರೀತಾರೆ. ಅದು ಪಂಚಭೇದಗಳು ಯಾವುದಂತಂದ್ರೆ ಜೀವ ಭೇದ 1, ಮೇಲೆ ಜೀವ ಈಶ ಭೇದ 2, ಜೀವ ಜಡ ಭೇದ 3, ಜಡ ಭೇದ 4, ಜಡ ಈಶ ಭೇದ 5. ಅಂದರೆ ಭೇದಗಳು ಅಂತಂದ್ರೆ ನಾವಿಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ನಾವೀಗ ನೋಡ್ತೀವಿ ಜೀವ ಭೇದ. ಈಗ ಒಬ್ಬರು ಇದ್ದಂಗೆ ಜೀವಿ ಇನ್ನೊಬ್ರು ಇರೋದಿಲ್ಲ. ಈಗ ನಾವು ಹೇಳ್ತೀವಿ ಒಂದು ಹೆಬ್ಬಟ್ಟಿನ ಗುರ್ತು ಹಿಡಿಬೇಕಾದ್ರೆ ಒಬ್ಬ ಹೆಬ್ಬಟ್ಟಿನ ಗುರ್ತು ಇನ್ನೊಬ್ಬರ ಹೆಬ್ಬಟ್ಟಿನ ಗುರ್ತಿಗೆ ವ್ಯತ್ಯಾಸವಾಗಿರ್ತದೆ. ಒಬ್ಬರ ಧ್ವನಿ ಇದ್ದಂಗೆ ಇನ್ನೊಬ್ಬರ ಧ್ವನಿ ಇರೋದಿಲ್ಲ. ಅಂದ್ರೆ ಇಷ್ಟು ಭಗವಂತ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ಯಾನಲ್ಲ, ಒಬ್ರು ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ. ಇದು ನಮ್ಮ ಕಣ್ಣಾರ ಕಾಣ್ತೀವಿ, ಇದು ನೋಡ್ತೀವಿ ನಾವು. ಜೀವ ಭೇದ ಅನ್ನೋದನ್ನು ನಾವು ಕಣ್ಣಿಲ್ಲ ಕಾಣ್ತೀವಿ. ನಾವು ಯಕಶ್ಚಿತ ಒಂದು ಹೆಬ್ಬಟ್ಟಿನ ಗುರ್ತ ತಗೋತಿರ್ತಾರೆ. ಯಾಕಂದ್ರೆ ಒಬ್ರು ಹೆಬ್ಬಟ್ಟಿನ ಗುರ್ತಿದ್ದಂಗೆ ಇನ್ನೊಬ್ರು ಹೆಬ್ಬಟ್ಟಿನ ಗುರ್ತಿರೋದಿಲ್ಲ. ಅಂದ್ರೆ ಒಂದು ಹೆಬ್ಬಟ್ಟಿನ ಗುರ್ತೊಳಗೆ ಇಷ್ಟೊಂದು ವ್ಯತ್ಯಾಸ ಇರಬೇಕಾದ್ರೆ ಒಬ್ಬ ಜೀವಿಗೆ ಇಷ್ಟೊಂದು ವ್ಯತ್ಯಾಸ ಇರ್ಲಿಕ್ಕಿಲ್ಲ. ನಾವು ವಿಚಾರ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಜೀವ ಭೇದ. ಮನೆಯೊಳಗನ 2-3 ಮಂದಿ ಮಕ್ಕಳಿರೋ ಹೊತ್ನಾಗ ಒಬ್ರಿದ್ದಂಗೆ ಇನ್ನೊಬ್ರು ಇರೋದಿಲ್ಲ. 5 ಬಟ್ಟು ಸಮ ಇರುವುದಿಲ್ಲ ಅಂತಿಕೊಂಡು ಹೇಳ್ತಾರಲ್ಲ, ಹಂಗೆ ಒಬ್ರಿದ್ದಂಗೆ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಭಾವ ವ್ಯತ್ಯಾಸ ಇರ್ತದೆ, ಆಮೇಲೆ ಅವರ ಆಕಾರದೊಳಗೆ ವ್ಯತ್ಯಾಸ ಇರ್ತದೆ, ಸ್ವಲ್ಪದೊಳಗೇನೆ ಮುಖ ಚೆಹರೆ ಚೇಂಜ್ ಇರ್ತದೆ. ಹಿಂಗೆಲ್ಲ ಬದಲಾವಣೆಗಳನ್ನು ಜೀವರೊಳಗೆ ನಾವು ನೋಡ್ತೀವಿ. ಇದು ಮೊದಲನೇ ಭೇದ, ಜೀವ ಭೇದ. ಆಮೇಲೆ ಜೀವ ಈಶ ಭೇದ. ಅಂದ್ರೆ ಈಶ ಅಂತಂದ್ರೆ ಭಗವಂತ, ಜೀವಿಗಳು ಅಂತಂದ್ರೆ ನಮ್ಮಂತ ಎಲ್ಲ ಜೀವರಾಶಿಗಳು. ಇದಂತೂ ನಾವು ಸರ್ವೇ ಸಾಮಾನ್ಯ ನೋಡ್ತೀವಿ. ಭಗವಂತನಿಗೂ ನಮಗೂ ಕೂಡ ಏನದ ಅಜಗಜಾಂತರ ವ್ಯತ್ಯಾಸ. ಅದನ್ನು ನಮ್ಗೆ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಭಗವಂತ ಸ್ವಾಮಿ ಒಡೆಯ, ನಾವು ಅವನ ದಾಸರು. ಭಗವಂತನ ಅನಾದಿಯಿಂದ ಇರ್ತಕ್ಕಂಥ ಭಗವಂತನಿಗೆ ನಮ್ಮಂಗ ಜರ, ಮುಪ್ಪು, ಹುಟ್ಟು, ಸಾವು ಇದ್ಯಾವುದೂ ಕೂಡ ಭಗವಂತನಿಗಿಲ್ಲ.
ಅದಕ್ಕೆ ಭಗವಂತನಿಗೆ ನಮಗೇನದ ವ್ಯತ್ಯಾಸ ಅನ್ನೋದನ್ನ ನಾವು ಕಂಡಲ್ಲಿ ನೋಡ್ತೀವಿ. ಇದು ನಮಗೆ ಬೇರೆ ಹೇಳಬೇಕಾಗೇ ಇಲ್ಲ. ಅದನ್ನು ಕೂಡ ಹೇಳ್ತಾರೆ. ಜೀವ ಈಶ ಭೇದ, ಎಲ್ಲ ಪ್ರತಿಯೊಂದು ಜೀವರಾಶಿಗಳಿಗೂ ಮತ್ತು ಭಗವಂತನಿಗೆ ಏನದ ಭೇದ ಅದ ಅಂತ ಹೇಳ್ತಾರೆ. ಮೂರನೇದ್ದು ಜೀವ ಜಡ ಭೇದ. ಆಮೇಲೆ ಜೀವರಾಶಿಗಳಿಗೂ ಮತ್ತು ಜಡಕ್ಕೂ ಭೇದ ಇದ್ದೇ ಇರ್ತದೆ. ಅದನ್ನು ಕೂಡ ನಾವು ನೋಡ್ತೀವಿ. ಜೀವರಾಶಿಗಳಿಗೆ ಚಲನೆ ವಲನೆ ಇರ್ತದೆ, ಜಡ ಪದಾರ್ಥಗಳಿಗೆ ಚಲನೆ ವಲನೆಗಳು ಇರುವುದಿಲ್ಲ. ಅದಕ್ಕೇನದ ಜೀವಕ್ಕೂ ಮತ್ತು ಜಡಕ್ಕೂ ಭೇದ. ಇದು ಕೂಡ ನಾವು ನೋಡ್ತಕ್ಕಂಥ ಸತ್ಯ ಅನ್ನೋದನ್ನ ತಿಳ್ಕೋಬಹುದು. ಮುಂದೆ ಜಡ ಭೇದ. ಈಗ ಜಡ ಪದಾರ್ಥ ಕಟ್ಟಿಗೆ ಮತ್ತು ಕಲ್ಲು ಎರಡೂ ಜಡ ಪದಾರ್ಥಗಳು. ಅದರ ಕಟ್ಟಿಗೆಗೆ ಮತ್ತು ಕಲ್ಲಿಗೆ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಕಟ್ಟಿಗೆ ನೀರಿನೊಳಗೆ ಮುಳುಗಿಸಿದ್ರೆ ತೇಲ್ತದದು, ಅದೇ ಕಲ್ಲು ಒಗದೀವಿ ಅಂದ್ರೆ ಮುಳುಗಿ ಹೋಗ್ತದೆ. ಹಂಗೆ ಪ್ರತಿಯೊಂದಕ್ಕೂ ಏನದ ಜಡ ಪದಾರ್ಥಗಳನ್ನ ನೋಡ್ತೀವಿ. ಒಂದು ಮಣ್ಣು ಕಲ್ಲು ಅವಕ್ಕೆ ಅದರದ್ದೇ ಆದಂಥ ಗುಣಗಳು ಇರ್ತಾವ. ಜಡ ಪದಾರ್ಥಗಳಿಗೆ ಒಂದು ಪದಾರ್ಥ ಇದ್ದಂಗೆ ಇನ್ನೊಂದು ಪದಾರ್ಥ ಇರುವುದಿಲ್ಲ. ಅವಕ್ಕೆ ಜಡಕ್ಕೂ ಕೂಡ ಏನದ ಅವತರದೇ ಆಗಿರ್ತಕ್ಕಂಥ ಒಂದು ಗುಣ ಸ್ವಭಾವಗಳನ್ನು ಭಗವಂತ ಅದರೊಳಗೆ ಇಟ್ಟಿರ್ತಾನೆ. ಅದಕ್ಕೆ ಅವು ಜಡ ಪದಾರ್ಥಗಳು ಕೂಡ ಏನದ ಒಂದಿದ್ದಂಗೆ ಇನ್ನೊಂದು ಇರುವುದಿಲ್ಲ. ಮಣ್ಣಿನ ಗುಣಧರ್ಮ ಬೇರೆ, ಕಲ್ಲಿನ ಗುಣಧರ್ಮ ಬೇರೆ, ಕಟ್ಟಿಗೆ ಗುಣಧರ್ಮ ಬೇರೆ, ಕಬ್ಬಿಣದ ಗುಣಧರ್ಮ ಬೇರೆ. ಇದರೊಳಗೆ ನಾವು ಲೋಹ ಪದಾರ್ಥಗಳು ಪ್ರತಿಯೊಂದು ಲೋಹಗಳಿಗೆ ವ್ಯತ್ಯಾಸವನ್ನು ನೋಡ್ತೀವಿ. ಅವೆಲ್ಲ ಜಡ ಪದಾರ್ಥಗಳು. ಮಣ್ಣಿನೊಳಗೆ ವ್ಯತ್ಯಾಸ ನೋಡ್ತೀವಿ. ಒಂದು ಪ್ರದೇಶದಲ್ಲಿದ್ದಂಥ ಮಣ್ಣು ಇನ್ನೊಂದು ಪ್ರದೇಶದೊಳಗೆ ಇರುವುದಿಲ್ಲ. ಒಂದು ಕಡೆ ಕೆಂಪು ಮಣ್ಣು ಇರ್ತದೆ, ಒಂದು ಕಡೆ ಕರಿ ಮಣ್ಣು ಇರ್ತದೆ. ಹಿಂಗೆ ಮಣ್ಣಿನೊಳಗೂ ಕೂಡ ನಾವು ವ್ಯತ್ಯಾಸವನ್ನು ನೋಡ್ತೀವಿ. ಹಿಂಗೆ ಜಡಕ್ಕೂ ಕೂಡ ಏನದ ಭೇದ ಆದ ಅನ್ನೋದನ್ನು ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಮುಂದೆ ಕೊನೆಯದಂತಂದ್ರೆ ಜಡ ಮತ್ತು ಈಶ ಭೇದ. ಅಂದ್ರೆ ಜಡ ಪದಾರ್ಥಗಳಿಗೂ ಮತ್ತು ಭಗವಂತನಿಗೂ ಭೇದ ಆದ ಅಂತ ಹೇಳ್ತಾರೆ. ಇದು ಕೂಡ ನಾವು ನಂಬಲೇಬೇಕಾಗಿರ್ತಕ್ಕಂಥ ಒಂದು ತತ್ವ. ಜಡ ಪದಾರ್ಥಗಳು ಬೇರೆ, ಭಗವಂತನೇ ಬೇರೆ. ಅವರಿಬ್ಬರ ನಡವರಕ್ಕೂ ಕೂಡ ಏನದ ಭೇದ ಆದ ಅನ್ನೋದನ್ನ ಈ ರೀತಿ 5 ವಿಧವಾಗಿರ್ತಕ್ಕಂಥ ಭೇದಗಳನ್ನು ನಮ್ಗೆ ಶ್ರೀ ಮಧ್ವಾಚಾರ್ಯರು ನಮ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ಮಹತ್ವವಾದ ಒಂದು ಸಿದ್ಧಾಂತ ಅಂತ ನಾವು ತಿಳ್ಕೋಬಹುದು. ಆಮೇಲೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಹಿಂಗ ಈ ಪಂಚಭೇದಗಳಿಂದ ಕೂಡಿರ್ತಕ್ಕಂಥ ಇದು ಪ್ರಪಂಚ. ಪಂಚಭೇದಗಳಿಂದ ಕೂಡಿದ್ದಕ್ಕಾಗಿನೇ ಇದಕ್ಕೇನದ ಪ್ರಪಂಚ ಅಂತಿಕೊಂಡು ಕರೀತಾರೆ. ಇಂಥ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಇದಕ್ಕೆ ಯಾರು ಒಡೆಯ? ಈ ಪ್ರಪಂಚಕ್ಕೆ ಯಾರು ನಮಗೆ ಭಗವಂತ ಅಂತಂದ್ರೆ ಪಂಚರೂಪಾತ್ಮಕ. ಪಂಚರೂಪಾತ್ಮ ಅಂತಂದ್ರೆ ಮೂಲರೂಪಿ ನಾರಾಯಣ, ಆಮೇಲೆ ಅವನಿಂದ ಹೊರಹೊಮ್ಮಿರ್ತಕ್ಕಂಥ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇವು 5 ರೂಪಗಳೇನದ ಪಂಚರೂಪಗಳು. ಇವೆಲ್ಲ ಇನ್ನು ಹರಿಕಥಾಮೃತ ಮೊದಲನೇ ನುಡಿ ಒಳಗೆ ನಾನು ಹೇಳಿನಿ. 5 ರೂಪಗಳೇ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ. 5 ರೂಪಗಳ ಚಿಂತನೆ ಇಡೀ ಹರಿಕಥಾಮೃತ ಸಾರದ ಮುಂದೆ ನಮಗೆ ದಾಸರು ಅಲ್ಲೇ ಎಲ್ಲ ಕಡೆ ನಮಗೆ ತಿಳಿಸಿಕೊಡ್ತಾರ. ಅಂಥ ಪಂಚರೂಪಾತ್ಮಕನು ಭಗವಂತ 5 ರೂಪಗಳಿಂದ ಕೂಡಿರ್ತಾನೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ನಾರಾಯಣ ಅಂದ್ರೆ ಇದು ಮೂಲ ರೂಪ ಭಗವಂತ. ಆಮೇಲೆ ಮೋಕ್ಷಪ್ರದವಾಗಿರ್ತಕ್ಕಂಥ ರೂಪ ಅದು ವಾಸುದೇವ ರೂಪ. ಆಮೇಲೆ ಪ್ರದ್ಯುಮ್ನ ಇದು ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ರೂಪ ಪ್ರದ್ಯುಮ್ನ ರೂಪ. ಆಮೇಲೆ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ನಿಯಾಮನ ಮಾಡಲಿಕ್ಕೆ ಇರ್ತಕ್ಕಂಥ ರೂಪ ಅದು ಅನಿರುದ್ಧ ರೂಪ. ಮುಂದೆ ಈ ಜಗತ್ತನ್ನು ಲಯ ಮಾಡಲಿಕ್ಕೆ ಇರ್ತಕ್ಕಂಥ ರೂಪವೇ ಸಂಕರ್ಷಣ ರೂಪ. ಹೀಗ 5 ರೂಪಗಳಿಂದ ಕೂಡಿರ್ತಕ್ಕಂಥ ಈ ಭಗವಂತನೇನದ ದೈವಕ ಅಂತಂದ್ರೆ ಭಗವಂತ ಒಬ್ಬನೇ. ಈ ಇಡೀ ಪ್ರಪಂಚಕ್ಕೆ ಪಂಚರೂಪಾತ್ಮಕನಾಗಿರ್ತಕ್ಕಂಥ ಭಗವಂತ ಒಬ್ಬನೇ ಇದ್ದಾನ. ಅವನು ಬಿಟ್ಟು ಬೇರೆ ಯಾರೂ ಕೂಡ ಅವನಿಗೆ ಸರಿಸಾಟಿ ಸಮಾನರು ಭಗವಂತನಿಗೆ ಯಾರೂ ಇಲ್ಲ. ಮತ್ತು ಅವನಿಗೆ ಅನಾದಿ ಕಾಲದಿಂದ ಭಗವಂತ ಇದ್ದಾನ. ಮತ್ತು ಅವನಿಗೆ ಆದಿ ಅಂತ್ಯ ಯಾವುದೂ ಇಲ್ಲ. ಅನಾದಿ ಕಾಲದಿಂದ ಭಗವಂತ ಒಬ್ಬನೇ ಈ ಜಗತ್ತಿಗೆ ಒಡೆಯನಾಗ್ಯಾನ, ಈ ಪ್ರಪಂಚಕ್ಕೆ ಒಡೆಯನಾಗ್ಯಾನ ಅನ್ಲಿಕ್ಕಿಲೆ ದೈವಕ ಅಂತಿಕೊಂಡಿಲೆ. ದೈವವೇ ಅಂದ್ರೆ ದೈವಕ ಅಂತಿಕೊಂಡಿಲೆ. ಭಗವಂತ ಒಬ್ಬನೇ ಒಡೆಯನಾಗ್ಯಾನ, ಅವನೇ ನಮಗೆಲ್ಲರಿಗೂ ಸ್ವಾಮಿ ಅಂತಿಕೊಂಡಿಲ್ಲಿ ಹೇಳ್ತಾರೆ. ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಅಂದ್ರೆ ಇಲ್ಲಿಗೆ ನಾವು ದೈವಕ ಅನ್ಲಿಕ್ಕೆ ಭಗವಂತ ಒಬ್ಬನೇ ಒಡೆಯ ಅಂತೂ ಅರ್ಥ ಮಾಡ್ಕೊಂಡಂಗೆ ಇನ್ನೊಂದು ರೀತಿಯಿಂದ ಕೂಡ ನಾವು ಇದನ್ನ ಅರ್ಥವನ್ನ ಮಾಡ್ಕೋಬಹುದು.
ಹೆಂಗಂದ್ರೆ ಇಲ್ಲಿ ಪಂಚರೂಪಾತ್ಮಕನೇ ದೈವ ಅಂತಿಕೊಂಡು ಅಲ್ಲಿ ಬಿಡಿಸಿ ಕ ಅನ್ನೋದನ್ನು ನಾವು ಬೇರೆ ಒಂದು ಬಿಡಿಸಿ ಅರ್ಥ ಮಾಡ್ಕೊಂಡ್ರೆ ಕ ಅಂತಂದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು ಅಂತ ಅರ್ಥ ಆಗ್ತದೆ. ಮುಂದೆ ಪಂಚಮುಖ ಅಂತಂದ್ರೆ ರುದ್ರದೇವರು. ರುದ್ರದೇವರಿಗೆ 5 ಮುಖಗಳು ಅಂತಿಕೊಂಡು ಹೇಳ್ತಾರೆ. ಅವು 5 ಮುಖಗಳು ಯಾವ ಅಂತಂದ್ರೆ ಈಶಾನ, ತತ್ಪುರುಷ, ಅಘೋರ, ವಾಮದೇವ ಮತ್ತು ಸದ್ಯೋಜಾತ. ಹಿಂಗೆ ರುದ್ರದೇವರಿಗೆ 5 ಮುಖಗಳು ಅವ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ಕ ಅಂತಂದ್ರೆ ಬ್ರಹ್ಮದೇವರು ಮತ್ತು ವಾಯುದೇವರು, ಪಂಚಮುಖ ಅಂತಂದ್ರೆ ರುದ್ರದೇವರು, ಶಕ್ರ ಅಂತಂದ್ರೆ ಇಂದ್ರದೇವರು, ಆಮೇಲೆ ಆದಿ ಅಂತಂದ್ರೆ ಇತರ ದೇವತೆಗಳು. ಇಂದ್ರನೇ ಮೊದಲಾದ ದೇವತೆಗಳು ಏನದ ಕಿಂಕರರು ಶ್ರೀಹರಿಗೆ. ಅವರೆಲ್ಲರೂ ಕೂಡ ಏನದ ಭಗವಂತನಿಗೆ ಸೇವಕರು, ಕಿಂಕರರು. ಅಂದ್ರೆ ಭಗವಂತನಿಗಿಂತ ಎಲ್ಲರೂ ಕೆಳಗಿನ ಕಕ್ಷೆಯಲ್ಲಿ ಬರ್ತಕ್ಕಂಥ ಭಗವಂತನ ಸೇವಕರು ಅಂತ ಹೇಳ್ತಾರೆ. ಮತ್ತಿಲ್ಲಿ ನಾವು ಪಂಚಮುಖ ಅನ್ಲಿಕ್ಕೆ ಇನ್ನೂ 2-3 ಅರ್ಥ ಮಾಡ್ಕೋಬೇಕಂತಂದ್ರೆ ಇದು ಪಂಚಮುಖ ಶಬ್ದ ಮೂಲತಃ ಇದೇನದ ಬ್ರಹ್ಮದೇವರಿಗೂ ಕೂಡ ಅನ್ವಯ ಆಗ್ತದೆ. ಮೊದಲು ಬ್ರಹ್ಮದೇವರಿಗೆ 5 ಮುಖ ಇದ್ದು ಅಂತಿಕೊಂಡು ನಾವು ಪುರಾಣಗಳೊಳಗೆ ಕೇಳ್ತೀವಿ. ಆಮೇಲೆ ಅದೇ ರೀತಿ ಅಂದ್ರೆ ವಾಯುದೇವರಿಗೆ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಎಂಬ ಪಂಚಮುಖ ಅಂತಿಕೊಂಡು ಹೇಳ್ತೀವಿ ವಾಯುದೇವರಿಗೂ ಕೂಡ. ಅದೇ ರೀತಿ ರುದ್ರದೇವರಿಗಂತೂ ಸರಿನೇ ಸರಿ, ಅವ್ರಿಗೂ ರುದ್ರದೇವರಿಗೂ 5 ಮುಖ ಅದ. ಈ ರೀತಿ ಕೂಡ ನಾವು ಇದನ್ನು ಪಂಚಮುಖ ಅನ್ಲಿಕ್ಕೆ ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ ಈ 3 ಸಾಲಿನೊಳಗೆ ಏನು ಹೇಳ್ತಾರ ಅಂತಂದ್ರೆ ಪಂಚಭೇದಗಳಿಂದ ಕೂಡಿರ್ತಕ್ಕಂಥ ಈ ಪ್ರಪಂಚಕ್ಕೆ 5 ರೂಪಗಳಿಂದ ಕೂಡಿರ್ತಕ್ಕಂಥ ಭಗವಂತ ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 5 ರೂಪಗಳಿಂದ ಕೂಡಿರ್ತಕ್ಕಂಥ ಭಗವಂತನೇನದ ಸ್ವಾಮಿ ಆಗ್ಯಾನ, ಒಡೆಯ ಆಗ್ಯಾನ. ಮತ್ತು ಪಂಚಮುಖ ಶಕ್ರಾದಿಗಳು ಬ್ರಹ್ಮದೇವರು, ವಾಯುದೇವರು, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳು ಕೂಡ ಏನದ ಭಗವಂತನಿಗೆ ಸೇವಕರು ಆಗ್ಯಾರ ಅಂತಿಕೊಂಡು ಮೊದಲನೇ 3 ಸಾಲಿನೊಳಗೆ ನಮ್ಗೆ ತಿಳಿಸಿಕೊಡ್ತಾರೆ. ಮುಂದೆ ಕೊನೆಯ 3 ಸಾಲಿನೊಳಗೆ ಮತ್ತು ಶ್ರೀಮಧ್ವಾಚಾರ್ಯರ ಮತ್ತೊಂದು ಸಿದ್ಧಾಂತವನ್ನು ಹೇಳ್ತಾರೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳದ. ಅಂದ್ರೆ ಪಂಚವಿಂಶತಿ ತತ್ವ ಅಂದ್ರೆ ನಮ್ಗೆ 25 ತತ್ವಗಳನ್ನು ನಮ್ಗೆ ಶ್ರೀಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಈ ಜಗತ್ತು ಸೃಷ್ಟಿಯಾಗಿದ್ದೇನೆ ಈ ಒಂದು 25 ತತ್ವಗಳ ಮೂಲಕ ಜಗತ್ತು ಸೃಷ್ಟಿಯಾಗಿರದ. ಇದನ್ನು 6ನೇ ಪದ್ಯದೊಳಗೆ ನಾವು ನೋಡಿದ್ವಿ. ಅವು ಪಂಚ ತತ್ವಗಳು ಯಾವುವು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಶ್ರೋತೃ, ತ್ವಕ್, ಕಣ್ಣು, ಜಿಹ್ವೆ ಮತ್ತು ಘ್ರಾಣ. ಅಂದ್ರೆ ಚರ್ಮ, ಕಣ್ಣು, ನಾಲಿಗೆ, ಮೂಗು, ಕಿವಿ ಇವು ಏನದ ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಪಂಚ ಕರ್ಮೇಂದ್ರಿಯಗಳು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇವೇನದ ಪಂಚ ಕರ್ಮೇಂದ್ರಿಯಗಳು. ಆಮೇಲೆ ಪಂಚಭೂತಗಳು ಆಕಾಶ, ವಾಯು, ತೇಜಸ್ಸು, ಜಲ ಮತ್ತು ಪೃಥ್ವಿ ಇವು ಪಂಚಭೂತಗಳು. ಆಮೇಲೆ ಪಂಚ ತನ್ಮಾತ್ರಗಳು ಶಬ್ದ, ರೂಪ, ಸ್ಪರ್ಶ, ರಸ, ಗಂಧ ಇವು ಪಂಚ ತನ್ಮಾತ್ರಗಳು. ಮುಂದೇನದ ಅವ್ಯಕ್ತ ತತ್ವ, ಮಹತ್ ತತ್ವ, ಆಮೇಲೆ ಅಹಂಕಾರ ತತ್ವ ಮತ್ತು ಮನಸ್ತತ್ವ ಇವೇನದ 24 ತತ್ವಗಳು. ಇಲ್ಲಿ 25ನೇ ತತ್ವಗಳು ಯಾವುದಂತಂದ್ರೆ ಸಾಕ್ಷಾತ್ ಭಗವಂತನೇನದ 25ನೇ ತತ್ವ ಆಗ್ಯಾನ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಪಂಚವಿಂಶತಿ ತತ್ವ 25 ತತ್ವಗಳ ಬಗ್ಗೆ ನಮಗೆ ಶ್ರೀಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಾರ. ಈ ಒಂದು ತತ್ವಗಳಿಂದನೇದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ತಾನ ಅನ್ನೋದನ್ನು ನಮಗೆ ಹೇಳ್ತಾರೆ. ಆಮೇಲೆ ತರತಮ ಪಂಚಿಕೆಗಳನ್ನು, ತರತಮ ಅಂದ್ರೆ ತಾರತಮ್ಯ. ಶ್ರೀಮಧ್ವಾಚಾರ್ಯರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮತ್ತೊಂದು ಮಹತ್ವವಾದ ಸಿದ್ಧಾಂತ ಅಂದ್ರೆ ತಾರತಮ್ಯ. ತಾರತಮ್ಯ ಜ್ಞಾನ ಅನ್ನೋದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ತಾರತಮ್ಯ ಜ್ಞಾನ ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ ಅಂತಿಕೊಂಡು ಮುಂದೆ ನಮ್ಗೆ ಸಾಕಷ್ಟು ಈ ತಾರತಮ್ಯದ ಮೇಲೆ ನಮ್ಗೆ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದೊಳಗೆ ತಿಳಿಸಿಕೊಡ್ತಾರೆ. ಸುಮಾರು 8 ಸಂಧಿಗಳೊಳಗೆ ತಾರತಮ್ಯ ಸಂಧಿ ಮೇಲೇ 8 ಸಂಧಿಗಳನ್ನು ಶ್ರೀ ದಾಸರು ರಚನೆಯನ್ನು ಮಾಡ್ಯಾರಂದ್ರೆ ತಾರತಮ್ಯ ಎಷ್ಟು ಮಹತ್ವದ ತಿಳ್ಕೊಳ್ಳೋದು ಅನ್ನೋದನ್ನು ನಾವು ನೋಡಬೇಕು. ಯಾಕಂದ್ರೆ ನಾವು ಯಾವುದೇ ದೇವತೆಗಳನ್ನು ನಾವು ಪೂಜೆ ಮಾಡಬೇಕಾದ್ರೆ ಅದರೊಳಗೆ ಅವರೆಲ್ಲರನ್ನೂ ಕೂಡ ನಾನು ಭಗವಂತನ ಪರಿವಾರ ಅಂತಿಕೊಂಡು ಪೂಜೆ ಮಾಡಬೇಕು. ನಮ್ಮ ತಾರತಮ್ಯ ಏನು ಹೇಳ್ತದೆ ನಮಗಂದ್ರೆ ಭಗವಂತನೇ ಸರ್ವೋತ್ತಮನಾಗ್ಯಾನ, ಉಳಿದರೆಲ್ಲರೂ ಕೂಡ ಅನ್ನದ ಭಗವಂತನ ದಾಸರು ಅಂತಿಕೊಂಡು ಹೇಳ್ತಾರೆ. ಈಗ ನಾವು ಯಾರದೇ ಪೂಜೆ ಮಾಡಲಿ, ಗಣಪತಿ ಪೂಜೆ ಮಾಡಲಿ, ರುದ್ರದೇವರ ಪೂಜೆ ಮಾಡಲಿ, ಲಕ್ಷ್ಮೀ ಪೂಜೆ ಮಾಡಲಿ,
ನಾವೇನದ ಅವರ ಅಂತರ್ಗತನಾಗಿ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕೇ ಹೊರತು ಗಣಪತಿಯ ಸರ್ವೋತ್ತಮ, ರುದ್ರದೇವರೇ ಸರ್ವೋತ್ತಮ ಹಿಂಗೆ ನಾವು ಚಿಂತನೆಯನ್ನು ಮಾಡಬಾರ್ದು. ಅದಕ್ಕೆ ಗಣಪತಿ ಪೂಜೆ ಮಾಡಬೇಕಾದ್ರೆ ಗಣಪತಿ ಅಂತರ್ಗತನಾಗಿ ವಿಶ್ವಂಭರ ನಾಮಕ ಭಗವಂತ ಇದ್ದಾನ, ಅವನಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ರುದ್ರದೇವರ ಪೂಜೆ ಮಾಡಬೇಕಾದ್ರೆ ರುದ್ರಾಂತರ್ಗತನಾಗಿ ಸಂಕರ್ಷಣ ರೂಪದಿಂದ ಭಗವಂತ ಇದ್ದಾನ, ರುದ್ರಾಂತರ್ಗತ ಸಂಕರ್ಷಣನಿಗೆ ಪೂಜೆಯನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು. ಅಂದರೆ ನಾವು ಎಲ್ಲ ತಾರತಮ್ಯದ ಪ್ರಕಾರ ಎಲ್ಲ ದೇವತೆಗಳನ್ನು ಕೂಡ ನಾವೇನದ ಪೂಜೆ ಮಾಡಲೇಬೇಕು. ಆದ್ರೆ ಅವರೊಳಗೆ ನಾವೇನು ಚಿಂತನೆ ಮಾಡಬೇಕು, ಇವರೆಲ್ಲರೂ ಕೂಡ ಭಗವಂತನ ಪರಿವಾರ, ಅವರ ತಾರತಮ್ಯದ ಪ್ರಕಾರ ನಾವು ಅವರನ್ನು ಪೂಜಿಸಬೇಕೇ ಹೊರತು ಅವರನ್ನು ಸರ್ವೋತ್ತಮತ್ವವಾಗಿ ನಾವು ಪೂಜೆಯನ್ನು ಮಾಡಬಾರ್ದು. ಯಾಕೆ ಭಗವಂತನೇ ಸರ್ವೋತ್ತಮನಾಗ್ಯಾನ, ಅದನ್ನೇ ನಮಗೆ ತಾರತಮ್ಯ ಜ್ಞಾನ ಹೇಳ್ಕೊಡ್ತದೆ. 32 ಕಕ್ಷೆ ತನಕ ನಮಗೆ ದಾಸರು ತಾರತಮ್ಯದೊಳಗೆ ಹೇಳ್ಕೊಡ್ತಾರೆ. ಮುಂದೆ ಸಾಕಷ್ಟು ನುಡಿಗಳು, ಸಾಕಷ್ಟು ಪದ್ಯಗಳು, ಸಾಕಷ್ಟು ಸಂಧಿಗಳೊಳಗೆ ನಮಗೆ ತಾರತಮ್ಯ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. 1ನೇ ಕಕ್ಷಾ ಭಗವಂತ, 2ನೇ ಕಕ್ಷಾ ಮಹಾಲಕ್ಷ್ಮಿ, ಹಿಂಗೆ 32 ಕಕ್ಷಾ ಮಾನುಷೋತ್ತಮರವರೆಗೆ ಎಲ್ಲ ದೇವತೆಗಳನ್ನು ತಾರತಮ್ಯ ಜ್ಞಾನವನ್ನು ನಮ್ಗೆ ದಾಸರು ತಿಳಿಸಿಕೊಡ್ತಾರೆ. ಆಮೇಲೆ ಅದನ್ನೇ ಮೊದಲು ನಮಗೆ ಈ ತಾರತಮ್ಯ ಜ್ಞಾನವನ್ನು ಕೊಟ್ಟವರು ಯಾರು ಅಂತಂದ್ರೆ ಶ್ರೀ ಮಧ್ವಾಚಾರ್ಯರು. ನೀವು ಏನೇ ಪೂಜೆ ಮಾಡಿದ್ರು ಕೂಡ ಏನದ ತಾರತಮ್ಯದ ಪ್ರಕಾರ ಅವರನ್ನು ನೀವು ಆರಾಧನೆ ಮಾಡ್ರಿ, ಅವರ ಸ್ಮರಣೆ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ತಾರತಮ್ಯವನ್ನು ನಾವು ಯಾವುದೇ ಒಂದು ಸಂಧಿ ತಗೊಳ್ರಿ, ಮುಂದೆ 25ನೇ 26ನೇ ಸಂಧಿ, 27ನೇ ಸಂಧಿ, 29ನೇ ಸಂಧಿ, ಹಿಂಗೆ ಸಾಕಷ್ಟು ಸಂಧಿಗಳೊಳಗೆ ನಮಗೆ ತಾರತಮ್ಯ ಜ್ಞಾನವನ್ನು ಕೊಟ್ಟಾರ. ನಾವು ಕನಿಷ್ಠ ಒಂದು ಸಂಧಿಯನ್ನಾದರೂ ಕೂಡ ನಿತ್ಯದಲ್ಲಿಯೂ ಕೂಡ ತಾರತಮ್ಯ ಜ್ಞಾನದ ಪ್ರಕಾರ ಅದನ್ನು ಸಂಧಿ ಪಾರಾಯಣ ಮಾಡಬೇಕು. ಯಾಕಂದ್ರೆ ತಾರತಮ್ಯ ಜ್ಞಾನ ಅದನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಅಂದ್ಕೊಂಡು ನಮಗೊಂದು ಫಲಸ್ತುತಿ ಒಳಗೆ ಸಾಕಷ್ಟು ಕಡೆ ಹೇಳ್ಯಾರ. ನಿತ್ಯದಲ್ಲಿಯೂ ಕೂಡ ನಾವೇನದ ತಾರತಮ್ಯ ಚಿಂತನೆಯನ್ನು ಮಾಡಲೇಬೇಕು, ಅದು ನಮ್ಮ ನಿತ್ಯ ಕರ್ತವ್ಯ ಅಂತಿಕೊಂಡು ಹೇಳ್ತಾರೆ. ಅದಕ್ಕಂತ ಮಹತ್ವವಾಗಿರ್ತಕ್ಕಂಥ ಸಿದ್ಧಾಂತ ತಾರತಮ್ಯ ಸಿದ್ಧಾಂತ. ಆ ತಾರತಮ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ ಶ್ರೀ ಮಧ್ವಾಚಾರ್ಯರು. ತರತಮ ಮೇಲೆ ಅದೇ ಹೇಳ್ತಾರೆ, ಪಂಚವಿಂಶತಿ ತತ್ವ ಮೇಲೆ ತಾರತಮ್ಯ ಪಂಚಿಕೆಗಳನ್ನು ಪೇಳ್ದ. ಪಂಚಿಕೆಗಳು ಅಂತಂದ್ರೆ ಗ್ರಂಥಗಳು. ಹೀಗೆ ಅನೇಕ ಇವುಗಳನ್ನು ಈ ಸಿದ್ಧಾಂತಗಳನ್ನ ತಿಳಿಸುವ ಸಂಬಂಧ ಅನೇಕ ಗ್ರಂಥಗಳನ್ನು ಕೂಡ ನಮ್ಗೆ ಶ್ರೀ ಮಧ್ವಾಚಾರ್ಯರು ನಮಗೆ ರಚನೆಯನ್ನು ಮಾಡಿಕೊಟ್ಟಾರ. ಅವರ ಶ್ರೀ ಮಧ್ವಾಚಾರ್ಯರು ಎಲ್ಲ 37 ಗ್ರಂಥಗಳನ್ನು ರಚನೆ ಮಾಡ್ಯಾರ. ಅವೆಲ್ಲ ಗ್ರಂಥಗಳಿಗೂ ಒಂದು ಹೆಸರು ಏನಂತಂದ್ರೆ ಸರ್ವಮೂಲ ಗ್ರಂಥ ಅಂತಿಕೊಂಡು ಹೇಳ್ತಾರೆ. ಅಲ್ಲ ಮಹತ್ವವಾಗಿರ್ತಕ್ಕಂಥ ಗ್ರಂಥಗಳು ಅಂತ ಗ್ರಂಥಗಳನ್ನು ಹೇಳಿರ್ತಕ್ಕಂಥ ಭಾವಿ ವಿರಂಚಿಯ ರೆನಿಪ. ಭಾವಿ ವಿರಂಚಿ ಇಲ್ಲಿ ತಿಳ್ಕೋಬೇಕು. ಅಂದ್ರೆ ಭಾವಿ ವಿರಂಚಿ ಅಂತಂದ್ರೆ ವಾಯುದೇವರೇನದ ಮುಂದಿನ ಬ್ರಹ್ಮದೇವರು, ಭಾವಿ ಅಂತಂದ್ರೆ ಮುಂದಿನ, ವಿರಿಂಚಿ ಅಂತಂದ್ರೆ ಬ್ರಹ್ಮದೇವರು. ಅಂದ್ರೆ ಬ್ರಹ್ಮದೇವರಿಗೆ ವಿರಿಂಚಿ ಅಂತಿಕೊಂಡು ಯಾಕೆ ಕರೀತಾರ ಅಂತಂದ್ರೆ ಕೊನೆಗೆ ಮೋಕ್ಷ ಕಾಲದೊಳಗೆ ಎಲ್ಲ ಜೀವರ ಲಿಂಗ ದೇಹವನ್ನು ವಿರಜಾ ನದಿಯ ಸ್ನಾನದ ಮೂಲಕ ಅದನ್ನು ಭಂಗ ಮಾಡಿಸಿ ಭಗವಂತನ ಹತ್ತಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವವರೇ ಶ್ರೀ ಬ್ರಹ್ಮದೇವರು. ಅದಕ್ಕೆ ಶ್ರೀ ಬ್ರಹ್ಮದೇವರಿಗೆ ಏನದ ವಿರಿಂಚಿ ಅಂತಿಕೊಂಡು ಕರೀತಾರೆ. ಅದಕ್ಕೆ ಈ ವಾಯುದೇವರೇನದ ಮುಂದಿನ ಬ್ರಹ್ಮದೇವರು. ವಾಯುದೇವರು ಮತ್ತು ಬ್ರಹ್ಮದೇವರು ಇಬ್ಬರು ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು. ವಾಯುದೇವರ ಮುಂದೆನೆ ಬ್ರಹ್ಮದೇವರ ಪದವಿಗೆ ಹೋಗತಕ್ಕಂಥವ್ರು. ಅದಕ್ಕಿಲ್ಲೇನದ ಭಾವಿ ವಿರಂಚಿ ಅಂದ್ರೆ ಮುಂದಿನ ಬ್ರಹ್ಮ ಪದವಿಗೆ ಬರ್ತಕ್ಕಂಥ ಆನಂದ ತೀರ್ಥರ ನೆನೆವೆ ನನುದಿನವು. ಆನಂದ ತೀರ್ಥರು ಅಂತಂದ್ರೆ ಶ್ರೀ ಮಧ್ವಾಚಾರ್ಯರು. ಅಂದ್ರೆ ಅವ್ರಿಗೆ ಅಚ್ಯುತ ಪ್ರೇಕ್ಷರು. ಅವ್ರಿಗೆ ಆಶ್ರಮ ಕೊಟ್ಟ ಮೇಲೆ ಅವರಿಗೆ ಮೊದಲು ಶ್ರೀ ಮಧ್ವಾಚಾರ್ಯ ಹೆಸರು ವಾಸುದೇವ ಅಂತಿರ್ತದೆ. ಅವರಿಗೆ ಆಶ್ರಮ ಕೊಟ್ಟ ಮೇಲೆ ಅವರಿಗೆ ಆನಂದ ತೀರ್ಥರು ಅಂತಿಕೊಂಡು ಅವರಿಗೆ ಹೆಸರನ್ನು ಅಚ್ಯುತ ಪ್ರೇಕ್ಷರರು ಇಟ್ಟು ಅವರನ್ನು ಆನಂದ ತೀರ್ಥರು ಅಂತಿಕೊಂಡು ಕರೀತಾರ. ಅದಕ್ಕೆ ಆನಂದ ತೀರ್ಥರು ಅಂತಂದ್ರೆ ನಮಗೆ ಅವರ ಸಿದ್ಧಾಂತನೇ ಏನದ, ನಮಗೆ ಆನಂದಕರವಾಗಿರ್ತಕ್ಕಂಥ ಸಿದ್ಧಾಂತ, ಮೋಕ್ಷಪ್ರದವಾಗಿರ್ತಕ್ಕಂಥ ಸಿದ್ಧಾಂತ. ಅದಕ್ಕಿಂತ ಒಂದು ಸಿದ್ಧಾಂತವನ್ನು ನಮಗೆ ಅವರು ನೀಡಿದ್ದಕ್ಕಾಗಿ ನಮಗೆ ಅವರು ಆನಂದ ತೀರ್ಥರು ಆಗ್ಯಾರ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೋಬೋದು. ಮುಂದೆ ಅವರಿಗೆ ಪೂರ್ಣ ಪ್ರಜ್ಞರು ಅಂತಿಕೊಂಡು ಹೆಸರು ಬಂದದ. ಆಮೇಲೆ ಸರ್ವಜ್ಞರು ಅಂದ್ರೆ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವ್ರು ಶ್ರೀ ಮಧ್ವಾಚಾರ್ಯರು. ವಾಯುದೇವರು ಭಗವಂತ ಹೆಂಗೆ ಸರ್ವಜ್ಞ ಇದ್ದಾನ, ಭಗವಂತನ ನಂತರ ನಮ್ಮೊಳಗೆ ನಿಂತು ಎಲ್ಲ ಕರ್ಮಗಳನ್ನು ನಮ್ಮ
ನಮ್ಮೊಳಗೆ ನಿಂತು ಮಾಡ್ಸಕ್ಕಂಥವ್ರು ವಾಯುದೇವರು. ಅವರು ಕೂಡ ಸರ್ವಜ್ಞರು ಆಗ್ಯಾರ ಅಂತಿಕೊಂಡು ಸರ್ವಜ್ಞರು ಅಂತಕೊಂಡು ಶ್ರೀ ಮಧ್ವಾಚಾರ್ಯರಿಗೆ ಕರೀತಾರೆ. ಅನುಮಾನ ತೀರ್ಥರು ಅಂತ ಕರೀತಾರೆ. ಅಂದ್ರೆ ನಮ್ಮ ಎಲ್ಲ ಸಂಶಯಗಳನ್ನು ಅನುಮಾನಗಳನ್ನು ಪರಿಹಾರ ಮಾಡಿರ್ತಕ್ಕಂಥವ್ರು. ಅದಕ್ಕೆ ಅನುಮಾನ ತೀರ್ಥರು ಅಂತ ಕೂಡ ಶ್ರೀ ಮಧ್ವಾಚಾರ್ಯರಿಗೆ ಕರೀತಾರೆ. ಅಂತ ಶ್ರೀ ಮಧ್ವಾಚಾರ್ಯರ ಮಹಿಮೆ ಏನದ ಅದು ಎಷ್ಟು ಹೇಳಿದ್ರು ಮುಗಿದೇ ಇರತಕ್ಕಂಥ ಒಂದು ಮಹಿಮೆ. ಅದಕ್ಕೆ ಈ ಒಂದು ಮುಂದೆ ಕಲ್ಪಸಾಧನ ಸಂಧಿಯೊಳಗೂ ಕೂಡ ಶ್ರೀ ಮಧ್ವಾಚಾರ್ಯರ ವರ್ಣನೆಯನ್ನು ಸಾಕಷ್ಟು ಕಡೆ ನಮಗೆ ದಾಸರು ಮಾಡಿಕೊಡ್ತಾರೆ. ಈ ಒಂದು ಇಲ್ಲಿ 8 ಮತ್ತು 9ನೇ ಪದ್ಯದೊಳಗೆ ನಮ್ಗೆ ಅವ್ರ ಮಧ್ವಾಚಾರ್ಯರ ಅವತಾರದ ಹಿನ್ನೆಲೆ, ಅವತಾರದ ಕಾರಣ ಮತ್ತು ಅವತಾರ ಮಾಡಿ ಅವರು ಮಾಡಿರ್ತಕ್ಕಂಥ ಮಹತ್ವವಾದ ಕಾರ್ಯಗಳನ್ನು ನಮಗೆ ದಾಸರು ಈ 2 ನುಡಿಗಳೊಳಗೆ ನಮ್ಗೆ ತಿಳಿಸಿಕೊಡ್ತಾರೆ. ಇಂಥ ಆನಂದ ತೀರ್ಥರ ನೆನೆವೆ ಅನುದಿನವೂ ಕೂಡ ನಾನು ನೆನಿತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವತ್ತೊಂದು ದಿವಸ ಶನಿವಾರ ಹನುಮಂದೇವ್ರು ಅಂದ್ಬಿಡ್ತೀವಿ, ಮುಂದೆ ನಾವು ಅನ್ನೋದಿಲ್ಲ, ಹಿಂಗೆ ಅನ್ಬಾರ್ದು. ನಿತ್ಯದಲ್ಲೂ ಕೂಡ ನಾವು ವಾಯುದೇವರ ಸ್ಮರಣೆಯನ್ನು ಮಾಡಲೇಬೇಕು. ಅದಕ್ಕೆ ವಾಯುದೇವರ ಸ್ಮರಣೆ ಮಾಡ್ತಕ್ಕಂಥ ಮಧ್ವನಾಮ, ಸುಂದರಕಾಂಡ, ಆಮೇಲೆ ಯಂತ್ರೋದ್ಧಾರಕ ಸ್ತೋತ್ರ ಇವುಗಳೆಲ್ಲವುಗಳನ್ನು ಕೂಡ ನಾವೇನದ ನಿತ್ಯದಲ್ಲೂ ಕೂಡ ಇದನ್ನು ಪಾರಾಯಣ ಮಾಡುವ ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಳೇಬೇಕು. ವಾಯುದೇವರ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡಲೇಬೇಕು. ಯಾಕಂದ್ರೆ ನಮ್ಮ ದೇಹದೊಳಗೆ ನಿಂತು ನಮ್ಮ ಉಸಿರಾಟ ಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಕ್ಕಂಥ ವಾಯುದೇವರ ಉಪಕಾರ ನಮಗೆ ಎಷ್ಟು ಅದನ್ನು ಸ್ಮರಣೆ ಮಾಡಿದರೂ ಕೂಡ ಕಡಿಮೆನೇ. ಮತ್ತು ನಮ್ಮೊಳಗೆ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವವರೇ ವಾಯುದೇವರು. ಅದಕ್ಕೆ ನಮ್ಮೆಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕಾದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಿಕೊಂಡೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಹಂಗೆ ವಾಯುದೇವರ ಮಹಿಮೆ ಭಾಳ ಅಗಾಧ ಅದ. ಅದಕ್ಕೆ ಅವ್ರ ನಿತ್ಯದಲ್ಲೂ ಕೂಡ ಅವರನ್ನು ಸ್ಮರಣೆ ಮಾಡಲೇಬೇಕು. ಅದಕ್ಕೆ ನೆನೆವೇನು ಅನುದಿನವು ಅಂತಿಕೊಂಡು ನಿತ್ಯದಲ್ಲಿಯೂ ಕೂಡ ಕ್ಷಣದಲ್ಲಿಯೂ ಕೂಡ ಅವರನ್ನು ನೆನಿತೀನಿ ಅಂತಿಕೊಂಡು ಹೇಳ್ತಾ ನಮಗೂ ಕೂಡ ಒಂದು ಮಹತ್ವವಾದ ಸಂದೇಶವನ್ನು ದಾಸರು ಕೊಡ್ತಾರೆ. ನಾವು ಕೂಡ ಅನವರತ ಶ್ರೀ ವಾಯುದೇವರ ಸ್ಮರಣೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಾಯುದೇವರ ಸ್ತೋತ್ರದೊಂದಿಗೆ ಇವತ್ತಿನ ಸೇವೆಯನ್ನು ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು.